ಮರಿದೇವ, ನಂದು ತಪ್ಪಾಯ್ತು ಕಣಪ್ಪ, ತಪ್ಪಾಯ್ತು. ನನ್ನ ಮಕ್ಕಳನ್ನ ಗುಣಪಡಿಸಪ್ಪ, ಗುಣಪಡಿಸು. ದೇವಮ್ಮ, ಇದು ನಿನ್ನ ಕರ್ಮದ ಪ್ರತಿಫಲ. ಭಿಕ್ಷೆ ಬೇಡ್ಕೊಂಡು ಬಂದವರಿಗೆ ಮೊದಲು ಕೊಟ್ಟು ತಪ್ಪು ಮಾಡಿದೆ. ನಾವು ಏನು ಕೊಟ್ಟಿವೋ ಅದನ್ನೇ ಪಡಿಬೇಕು ಅಲ್ವಾ? ಅಪ್ಪ ಮರಿದೇವ, ನಂದು ತಪ್ಪಾಯ್ತು ಕಣಪ್ಪ, ತಪ್ಪಾಯ್ತು. ನನ್ನ ಮಕ್ಕಳನ್ನ ಗುಣಪಡಿಸಪ್ಪ, ಗುಣಪಡಿಸು. ದೇವಮ್ಮ, ನಿನ್ನ ತಪ್ಪಿನ ಅರಿವು ನಿನ್ಗೆ ಆಯ್ತಲ್ಲ, ಸ್ವಲ್ಪ ಇರು. ಅಮ್ಮ ದೇವಮ್ಮ, ನೀನ್ ಮಾಡಿದ ಮೋಸ, ನೀನ್ ಮಾಡಿದ ತಪ್ಪು ನಿನಗೆ ತಿಳಿದು ಪಶ್ಚಾತ್ತಾಪದ ಕಣ್ಣೀರಿಡ್ತಾ ಇದೆಯಲ್ವಾ? ಹೋಗು, ನಿನ್ ಮಕ್ಕಳು ಗುಣವಾಗವರೆ. ಬುದ್ಧಿ ಬರೀ ಹಸುಲೆ ಹೊಟ್ಟೆ ಕಿಚ್ಚನೆ ಪಟ್ಟು ನನ್ನ ಕಣ್ ತರಿಸ್ರಿ ಬುದ್ಧಿ. ಇನ್ ಮುಂದೆ ಇಂಥ ತಪ್ಪು ಮಾಡಲ್ಲ. ಊರಿನ ಎಲ್ಲ ಮಕ್ಕಳು ನನ್ನ ಮಕ್ಕಳು ಅಂತಾನೆ ಭಾವಿಸ್ತೀನಿ. ನಮ್ಗೆ ನೀವೇ ದಾರಿ ತೋರಿಸ್ಬೇಕು ಬುದ್ಧಿ, ನೀವೇ ದಾರಿ ತೋರಿಸ್ಬೇಕು. ದೇವಮ್ಮ, ಕಿಚ್ಚು ಅನ್ನೋದು ಹೊರ ಜಗತ್ತನ್ನೇ ಸುಟ್ರೆ, ಹೊಟ್ಟೆ ಕಿಚ್ಚು ಅನ್ನೋದು ನಮ್ಮನ್ನೇ ಸುಟ್ಟು ಭಸ್ಮ ಮಾಡುತ್ತೆ. ಎಚ್ಚರ, ಯಾವತ್ತು ಯಾರು ಯಾರ ಮೇಲೆ ಹೊಟ್ಟೆ ಕಿಚ್ಚಬಾರದು. ನಮ್ಮ ಮಕ್ಕಳು ಚೆನ್ನಾಗಿಲ್ಲ ಅಂತ ಇನ್ನೊಬ್ರು ಮಕ್ಕಳ ಮೇಲೆ ಹೊಟ್ಟೆ ಕಿಚ್ಚು ಅಸೂಯೆ ಪಟ್ಟರೆ ಅದು ನಮ್ಮ ಮಕ್ಕಳಿಗೆ ತಟ್ಟುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಅಸೂಯೆ ಬಿಟ್ಟು ಇಡೀ ಊರಿಗೆ ಅನ್ನ ಹಾಕು, ಅನಸೂಯೆ ಹಾಕು. ವಿಷದ ಬದಲು ಪ್ರೀತಿ ಅಂತ ಇದೆ. ನಿನಗೂ ಮತ್ತು ನಿನ್ನ ಮಕ್ಕಳಿಗೂ ಆಶೀರ್ವಾದ. ಹೊಟ್ಟೆ ಕಿಚ್ಚು ಅಸೂಯೆ ಪಡುವಂತಹ ಪ್ರತಿಯೊಬ್ಬರಿಗೂ ಈಗಿನ ಬದುಕು ಪಾಠವಾಗಿದೆ. ಆಯ್ತು ಬುದ್ಧಿ, ಆಯ್ತು. ಇಷ್ಟು ದಿನ ಮಾಡಬಾರ್ದೆ ತಪ್ಪು ಮಾಡ್ಬಿಟ್ಟಿವ್ನಿ. ನನ್ನ ಕರ್ಮ, ನನ್ನ ಮಕ್ಕಳಿಗೆ ತಟ್ಟೆಯ ಮೇಲೆ ನೀವೇ ಕಾಪಾಡಬೇಕು. ಇನ್ಮೇಲೆ ನಿಮ್ಗೆ ಹೆಸರು ಒಳ್ಳೆ ಕಂದಲ್ಲಿ ಬಾಳ್ತೀನಿ ನನ್ನಪ್ಪ, ಬಾಳ್ತೀನಿ. ಅಪ್ಪ ಮರಿದೇವ, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಿ. ಬನ್ರಪ್ಪ, ಬನ್ನಿ. ತಪ್ಪಿನ ಅರಿವಾಯ್ತು